ಹಲೋ ಗೈಡ್ಸ್, ಎಲ್ರಿಗೂ ನಮಸ್ಕಾರ. ಗೈಡ್ ನೋಡಿ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೇನೆ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಚಂದ್ರಕಲಾ ಅಂತೇಳಿ ಹೈದರಾಬಾದಿಂದ ಪ್ರೊಫೈಲ್ ಡೀಟೇಲ್ಸ್ನ ಶೇರ್ ಮಾಡಿದ್ದಾರೆ. ಈ ಒಂದು ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನ್ಗೆ ಕೂಡ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ. ಪ್ರೊಫೈಲ್ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಬಯೋಡೇಟಾ ಕೂಡ ಹೇಗಿಲ್ಲ ಇದೆ ಅಂತೇಳಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಸ್ನೇಹಿತರೆ, ಹೆಸರು ಚಂದ್ರಕಲಾ, ವಯಸ್ಸು 40 ವರ್ಷ, ವಸತಿ ಇರೋದು ನಾನು ಮಾತ್ರ ಇವಾಗ ತವರ ಮನೆಗೆ ಬಂದಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಆ ತವರ ಮನೆ ನೋಡ್ಲಿಕ್ಕೆ ಹೋದ್ರೆ ಹೈದರಾಬಾದ್. ಹಾಗೆಯೇ ಗಂಡ ಬೆಂಗಳೂರಲ್ಲಿ ಹೋಟೆಲ್ ಬಿಸ್ನೆಸ್ ಕೂಡ ಮಾಡ್ತಿದ್ದಾನೆ ಅಂತ ಹೇಳ್ಕೊಂಡಿದ್ದಾರೆ. ಸಮಸ್ಯೆ ಏನಪ್ಪಾ ಅಂದ್ರೆ, ಗಂಡ ನನಗೆ ಅಷ್ಟೊಂದು ಸಮಯ ಕೊಡ್ತಿಲ್ಲ, ಬರೀ ಹಣದ ಹಿಂದೆ ಬಿದ್ದಿದ್ದಾನೆ ಅಂತ ಹೇಳ್ಕೊಂಡಿದ್ದಾರೆ. ನನ್ನ ಬಯಕೆ ಹೀಗಿದೆ, ಯಾರೇ ಬಂದರೂ ಕೂಡ ಒಮ್ಮೆ ಸುಖ ಕಾಣೋ ಒಂದು ಆಸೆ, ಅದು ಮುದುಕ ಇದ್ರೂ ಕೂಡ ಪರವಾಗಿಲ್ಲ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಭೇಟಿಯಾಗುವ ಜಾಗ ಬಾಡಿಗೆ ಒಂದು ಮನೆ ಕೂಡ ಮಾಡಿದ್ದೇನೆ, ಅಲ್ಲಿ ಯಾರಾದರೂ ಎಷ್ಟೊತ್ತಿಗಾದರೂ ಬಂದು ಕರೆ ಮಾಡಿದ್ದೆ ಖಂಡಿತವಾಗ್ಲೂ ನಾನು ನನ್ನ ಮನೆಯಿಂದ ಬರ್ತೇನೆ ಅಂತ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಚಂದ್ರಕಲಾ ಅವರ ಒಂದು ಬಯೋಡೇಟಾ ಕೂಡ ಆಗಿರ್ತದೆ. ಹಾಗೇನೇ ಸ್ನೇಹಿತರೆ, ಕಾರ್ವಾಲೆ.com ಅವರ ಕಡೆಯಿಂದ ಕಾರ್ ಸೆಲ್ಲಿಂಗ್ ಕೂಡ ನೀಟ್ಟಿದ್ದಾರೆ. ಅದು ಕೂಡ ಮುಂಬೈ ಪಾಸಿಂಗ್ ಕೂಡ ಆಗಿರುತ್ತೆ. ಅದು 2023 ಮಾಡೆಲ್ ಕಾರ್, ಲ್ಯಾಂಡ್ ರೋವರ್ ಡಿಫೆಂಡರ್ ಅಂತೇಳಿ 110 HSE ಅಂತೇಳಿ ಆ ಒಂದು ಕಾರ್ನ ಒಂದು ಮಾಡೆಲ್ ಕೂಡ ಆಗಿರುತ್ತೆ. ಅದು ಪೆಟ್ರೋಲ್ ಮಾಡೆಲ್ ಒಂದು ಕಾರ್ ಕೂಡ ಆಗಿರ್ತದೆ. ಆ ಒಂದು ಕಾರ್ ಸೆಲ್ಲರ್ನ ಒಂದು ರಿವ್ಯೂ ಕೂಡ ನಿಮಗೆ ಈ ಒಂದು ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಹೋಗ್ತೇನೆ. ಹಾಗೇನೆ ನೋಡಿ, ಸ್ವಂತ ಒಂದು ಊರಿಗೆ ಗಂಡ ಇದ್ರೂ ಕೂಡ ನಿಮ್ಮನ್ನ ಯಾಕೆ ಒಂದು ಕರಿತಿದ್ದೇನೆ ಗೊತ್ತಾ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ಗಂಡ ಬರೀ ಅವನ ಒಂದು ವ್ಯವಹಾರದ ಮೇಲೆ ಮಾತ್ರ ಆಸಕ್ತಿ ತೋರಿಸ್ತಾ ಇದ್ದಾನೆ. ನನಗೆ ಆಲ್ಮೋಸ್ಟ್ ಏನು ಕೂಡ ಹೇಳ್ತಾ ಇಲ್ಲ. ಹಾಗೇನು ಸ್ನೇಹಿತರೆ, ನಮ್ಮದು ನೋಡಿದ್ರೆ ತುಂಬಾ ನಿಮ್ದು ಆಪ್ತಿ ಕೂಡ ಇದೆ, ಅದನ್ನ ಅನುಭವಿಸು ಯಾರು ಕೂಡ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ನನಗೆ ಯಾಕೋ ಗಂಡ ಬರೀ ಒಂದು ಬೇರೆ ಒಂದು ಸಂಬಂಧದಲ್ಲಿ ಇರಬಹುದು ಅಂತೇಳಿ ಒಂದು ಡೌಟ್ ಕೂಡ ಬರ್ತಿದೆ. ಅದು ಬೆಂಗಳೂರಲ್ಲೇ ಒಂದು ಬೆಳೆಸಿರಬೇಕು ಅಂತೇಳಿ ನನಗೆ ಅನಿಸ್ತದೆ ಅಂತ ಹೇಳ್ಕೊಂಡಿದ್ದಾರೆ. ಎಷ್ಟೇ ಒಂದು ಕರೆದು ಕೂಡ ಬರಲ್ಲ, ನಾನು ತಿಂಗಳಿಗೂ ಒಮ್ಮೆ ಬೆಂಗಳೂರು ಹೋದ್ರೂ ಕೂಡ ಸರಿಯಾಗಿ ಮಾತನಾಡಲ್ಲ. ಅದಕ್ಕೆ ನನ್ನ ಜೊತೆಗೆ ಒಂದು ಚೆನ್ನಾಗಿ ಇರುವಂತ ಒಂದು ಗಂಡನ್ನು ಕೂಡ ನೋಡ್ಬೇಕಂತೇಳಿ ಈ ಒಂದು ಇನ್ಫಾರ್ಮೇಶನ್ ಕೂಡ ಪ್ರೊವೈಡ್ ಮಾಡಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಸ್ನೇಹಿತರು ನೋಡಿ, ತಮ್ಮ ಒಂದು ಜೀವನದಲ್ಲಿ ತುಂಬಾನೇ ಒಂದು ಕಷ್ಟ ಕೂಡ ಆಗ್ತಿದೆ ಅಂತೇಳಿ, ಇದೆಲ್ಲ ಗಂಡ ಇದ್ರೂ ಕೂಡ ಅನುಭವಿಸುತ್ತಿರುವ ಒಂದು ಕಷ್ಟ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಹಾಗೇನೆ ಸ್ನೇಹಿತರೆ, ಸೊ ಗಂಡಿನಲ್ಲಿ ಈ ತರ ಒಂದು ಗುಣಗಳು ಇದ್ರೆ ಖಂಡಿತವಾಗ್ಲೂ ಆಲ್ಮೋಸ್ಟ್ ಗಂಡನನ್ನು ಬಿಟ್ಟು ನಿಮ್ಮ ಜೊತೆಗಾದ್ರೂ ಇರ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ಗಂಡಿಗೆ ಎಲ್ಲಾ ಭಾಷೆ ಮಾತಾಡೋಕೆ ಬರಬೇಕು. ಕಾರಣ, ನಾವು ಇರೋದು ಹೈದರಾಬಾದಲ್ಲಿ. ಯಾಕಂದ್ರೆ ಹೈದರಾಬಾದಲ್ಲಿ ಆಲ್ಮೋಸ್ಟ್ ಹಿಂದಿ ಆಯ್ತು, ಇಂಗ್ಲಿಷ್ ಆಯ್ತು, ಮತ್ತೆ ಮರಾಠಿ ಮತ್ತೆ ತೆಲುಗು, ಪ್ರತಿ ಒಂದು ಲ್ಯಾಂಗ್ವೇಜ್ ಕೂಡ ಆಲ್ಮೋಸ್ಟ್ ನಿಮಗೆ ಬರಬೇಕಾಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಕಾರಣ ಇಷ್ಟೇ, ಅವ್ರದ್ದು ಎಲ್ಲಾ ಒಂದು ವ್ಯವಹಾರ ಕೂಡ ನಿಮಗೆ ಸ್ವೀಕಾರ ಕೂಡ ಸಿಗುತ್ತೆ. ಸೊ ಆ ಒಂದು ಉದ್ದೇಶಕ್ಕೆ ಎಲ್ಲಾ ಒಂದು ಲ್ಯಾಂಗ್ವೇಜ್ ಕೂಡ ಬರಬೇಕು. ಜೊತೆಗೆ ಯಂಗ್ ಆಗಿರುವಂತ ವ್ಯಕ್ತಿಗೆ ಮೊದಲು ಒಂದು ಆದ್ಯತೆ ಕೂಡ ಕೊಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಜೊತೆಗೆ ಮದುವೆ ಬೇಡ ಅಂದ್ರೆ ಆಲ್ಮೋಸ್ಟ್ ನನಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ. ಬರೀ ತಿಂಗಳ ಒಂದು ಸಂಬಳ ತಗೊಂಡು ನಾನು ಹೇಳುವ ಹಾಗೆ ಇರ್ತೇನೆ ಅಂದ್ರೂ ಕೂಡ ನನಗೆ ಓಕೆ ಅಂತ ಹೇಳ್ಕೊಂಡಿದ್ದಾರೆ. ಆದ್ರೆ ಇಬ್ಬರ ಒಂದು ಸಂಬಂಧ ಯಾರಿಗೂ ಕೂಡ ಹೇಳ್ಬಾರ್ದು ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಮತ್ತೆ ನನಗೆ ಹೀಗೆ ಹಾಗೆ ಇರು ಅಂತೇಳಿ ಯಾವತ್ತೂ ಕೂಡ ಹೇಳ್ಬಾರ್ದು. ನನಗೆ ಇಷ್ಟ ಬಂದ ಹಾಗೆ ನಾನು ನಮ್ಮ ಊರಲ್ಲೇ ಇರ್ತೇನೆ. ಬಟ್ ನಿಮಗೆ ಯಾವ ಒಂದು ಟೈಮಲ್ಲಿ ಏನ್ ಬೇಕು ಅಂತೇಳಿ ನೀವು ಹೇಳಿದ್ರೆ ಖಂಡಿತವಾಗ್ಲೂ ನಾನು ಎಲ್ಲಾ ಒಂದು ಸುಖ ಕೂಡ ಕೊಡೋಕೆ ರೆಡಿ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಚಂದ್ರಕಲಾ ಅವರು ಕೂಡ ಹೇಳ್ಕೊಂಡಿದ್ದಾರೆ. ಹಾಗೇನೆ ಕಾರ್ನ ಬಗ್ಗೆ ಕೂಡ ಹೇಳಿದ್ರಲ್ಲ, ಇದು ಲ್ಯಾಂಡ್ ರೋವರ್ ಒಂದು ಡಿಫೆಂಡರ್ ಒಂದು ಕಾರ್ ಕೂಡ ಆಗಿರುತ್ತೆ. ಇದು ಕಾರ್ನ ಒಂದು ಇಮೇಜ್ ಆಗಿರುತ್ತೆ. ರಿಯರ್ ಒಂದು ಸೀಟ್ ಕೂಡ ಹೀಗೆಲ್ಲ ಇದೆ, ಬ್ಯಾಕ್ ಅಂಡ್ ಆಂಗಲ್ ಅಲ್ಲಿ ಕೂಡ ಹೀಗೆಲ್ಲ ಇದೆ. ಮ್ಯಾನುಫ್ಯಾಕ್ಚರ್ ಇಯರ್ ಬಂದ್ಬಿಟ್ಟು ಜೂನ್ 2023. ಕಿಲೋಮೀಟರ್ ನೋಡ್ಲಿಕ್ಕೆ ಹೋದ್ರೆ 28,000 ಕಿಲೋಮೀಟರ್ ಕೂಡ ಆಗುತ್ತೆ. ಫ್ಯೂಲ್ ಟೈಪ್ ನೋಡ್ಲಿಕ್ಕೆ ಹೋದ್ರೆ ಪೆಟ್ರೋಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಟೋಮೆಟಿಕ್ ಸಿಸ್ಟಮ್ ಮತ್ತೆ 8 ಗೇರ್ ಕೂಡ ಹೊಂದಿರುತ್ತೆ. ಮ್ಯಾನ್ಯುವಲ್ ಓವರ್ ರೈಡ್ ಕೂಡ ಇದೆ, ಮತ್ತೆ ಸ್ಪೋರ್ಟ್ಸ್ ಮೋಡ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಕಾರ್ ಅವೈಲೇಬಲ್ ಇರೋದು ಮುಂಬೈಲಿ, ಮತ್ತೆ ನಂಬರ್ ಆಫ್ ಓನರ್ ನೋಡ್ಲಿಕ್ಕೆ ಹೋದ್ರೆ ಫಸ್ಟ್ ಓನರ್ ಕೂಡ ಆಗಿರ್ತಾರೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಹಾಗೇನೆ ಇಂಜಿನ್ ಮತ್ತೆ ಟ್ರಾನ್ಸ್ಮಿಷನ್ ನೋಡ್ಲಿಕ್ಕೆ ಹೋದ್ರೆ ಇಂಜಿನ್ 1997 cc ಅಂತ ಹೇಳ್ಕೊಂಡಿದ್ದಾರೆ. 4 ಸಿಲಿಂಡರ್ ಮತ್ತೆ ಇನ್ಲೈನ್ 4 ವೋಲ್ವೇಸ್ ಮತ್ತೆ ಸಿಲಿಂಡರ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಇಂಜಿನ್ ಟೈಪ್ ನೋಡ್ಲಿಕ್ಕೆ ಹೋದ್ರೆ 2.0L ಟರ್ಬೋ ಚಾರ್ಜ್ L4 ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೇನೆ ಆಲ್ಮೋಸ್ಟ್ ಇದು ಸೂಪರ್ ಒಂದು ಟರ್ಬೋ ಕಾರ್ ಕೂಡ ಆಗಿರ್ತದೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೇನೆ
BHP ನೋಡ್ಲಿಕ್ಕೆ ಹೋದ್ರೆ 296 BHP ಮತ್ತೆ NM ಟಾಪ್ ನೋಡ್ಲಿಕ್ಕೆ ಹೋದ್ರೆ 400 ಇದೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೇನೆ ಇದು BS6 phase 2 ಕೂಡ ಆಗಿರ್ತದೆ. ಮತ್ತೆ 0ದಿಂದ 100 ಸ್ಪೀಡ್ ನೋಡ್ಲಿಕ್ಕೆ ಹೋದ್ರೆ ಜಸ್ಟ್ 7.4 ಸೆಕೆಂಡ್ ಅಲ್ಲಿ ಇದು 100 ರೀಚ್ ಆಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಟಾಪ್ ಸ್ಪೀಡ್ ನೋಡ್ಲಿಕ್ಕೆ ಹೋದ್ರೆ 191 ಟಾಪ್ ಸ್ಪೀಡ್ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆ ಕಾರ್ನ ಒಂದು ಪ್ರೈಸ್ ನೋಡ್ಲಿಕ್ಕೆ ಹೋದ್ರೆ 1.15 crore ಆಗಿರುತ್ತದೆ. ಮಾರ್ಕೆಟ್ ಎವರೇಜ್ ಪೆನ್ ನೋಡಿಕೊಂಡ್ರೆ 1.08 crores ಆಗಿರುತ್ತೆ. ಹಾಗೆ ಇದೇ ಒಂದು ಕಾರ್ನ ನೀವು ಹೊರಗಡೆ ಮಾರ್ಕೆಟ್ ಅಲ್ಲಿ ಪರ್ಚೇಸ್ ಮಾಡ್ಲಿಕ್ಕೆ ಹೋದ್ರೆ 1.2 crore ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅಂದ್ರೆ ತುಂಬಾನೇ ಒಂದು ಮಾಡಿಫೈ ಕೂಡ ಮಾಡಿಸಿದ್ದಾರೆ. ಸೊ ಹಾಗಾಗಿ ನಿಮಗೆ ರೇಟ್ ಸ್ವಲ್ಪ ಜಾಸ್ತಿ ಕೂಡ ಹೇಳ್ತಿದ್ದಾರೆ. ಇದಿಷ್ಟು ಅವರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್. ಮಾಹಿತಿ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತೆ ಮೋರ್ ಇನ್ಫಾರ್ಮೇಶನ್ ಬೇಕಾಗಿದ್ರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.